ಶಿವ ಸಂಪುಟದಲ್ಲಿ 19 ಶಾಸಕರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸಚಿವರು ಸ್ಥಾನವನ್ನು ಪಡೆದುಕೊಂಡಂತಹ ಖುಷಿಯಲ್ಲಿದ್ರೆ ಸಚಿವ ಸ್ಥಾನದ ವಂಚಿತರು ದುಃಖದಲ್ಲಿದ್ದಾರೆ. 2028ರ ಚುನಾವಣೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಹೊಸಬರಿಗೆ ಯುವಕರಿಗೆ ಮಣೆ ಹಾಕಿದೆ. ಅದರಲ್ಲೂ ಸಿದ್ದು ಸಂಪುಟದ ಮಂತ್ರಿಗಳನ್ನ ಕೈಬಿಟ್ಟು ಹೊಸಬರಿಗೆ ಆದ್ಯತೆ ಕೊಟ್ಟಿದೆ. ಹಾಗಾದ್ರೆ 2028ರ ಲೆಕ್ಕಾಚಾರ ಏನು, ಕಾಂಗ್ರೆಸ್ ಹೈಕಮಾಂಡ್ನ ಸಂದೇಶ ಏನು ಅನ್ನುವ ಡೀಟೇಲ್ಸ್ ಇಲ್ಲಿದೆ. ನಾನು ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಹುಲಿಕಟ್ಟೆ ಚೆನ್ನಪ್ಪ ಬಾಲಕೃಷ್ಣ ಎಂಬ ಹೆಸರಿನಾದ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡುತ್ತೇನೆಂದು KS ಬಸವಂತಪ್ಪ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ತಿಪ್ಪಯ್ಯ ರಘುಮೂರ್ತಿ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಶಿವ ಸಂಪುಟ ಫಿಕ್ಸ್ ಆಗಿದೆ. 2ನೇ ಲಿಸ್ಟ್ನಲ್ಲಿ ಕೆಲವರ ಎಷ್ಟೋ ದಿನದ ಆಸೆ ಈಡೇರಿದೆ. ಮಂತ್ರಿ ಕುರ್ಚಿಯಲ್ಲಿ ಕೂತ್ಕೋಬೇಕು ಅನ್ನೋ ಹಲವರ ಕನಸು ನನಸಾಗಿದೆ. ಹಲವಾರು ಬಾರಿ ಸಚಿವ ಸ್ಥಾನದಿಂದ ವಂಚಿತರಾದವರು ಈಗ ಸಚಿವ ಸ್ಥಾನ ಸಿಕ್ಕ ಖುಷಿಯಲ್ಲಿದ್ದಾರೆ. ಕೊನೆಗೂ ಅವರೆಲ್ಲ ಸಚಿವರಾಗಿ ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ರಿಜ್ವಾನ್ ಅರ್ಷದ್ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಕೊಪ್ಪ ಮಧು ಬಂಗಾರಪ್ಪ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಟಾರ್ಗೆಟ್ 2028 ಇದು ರಾಜ್ಯ ಕಾಂಗ್ರೆಸ್ನ ಮೇನ್ ಟಾರ್ಗೆಟ್. ಈ ಟಾರ್ಗೆಟ್ ರೀಚ್ ಆಗೋಕೆ ರೆಡಿಯಾಗಿದೆ ಯುವ ಸಂಪುಟ. ಸಿಎಂ ಡಿಕೆ ಶಿವಕುಮಾರ್ ಅಳೆದೂ ತೂಗಿ ಮುಂದಿನ ಭವಿಷ್ಯ ಗಮನದಲ್ಲಿಟ್ಟುಕೊಂಡು ಫೈನಲ್ ಮಾಡಿಬಿಟ್ಟಿದ್ದಾರೆ. ಆ ಫೈನಲ್ ಲಿಸ್ಟ್ ಸೋಮವಾರ ಹೊರಬಿದ್ದಿದ್ದು, ಸೋಮವಾರ ಸಂಜೆ ಆ ಎಲ್ಲರೂ ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಆಟ ಜೋರಾಗಿಯೇ ನಡೆದಿತ್ತು. ಸಚಿವರಾಗಿ ಮಿಂಚೋಕೆ ಶಾಸಕರು ತುಂಬಾನೇ ಸರ್ಕಸ್ ಮಾಡಿದ್ರು. ಉಳಿದಿರೋ 20 ಸೀಟ್ಗಳಲ್ಲಿ ಯಾವುದಾದ್ರೂ ಒಂದು ಸೀಟ್ನ ಮೇಲೆ ಕೂತ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದ ಅವರೆಲ್ಲ ಮಂತ್ರಿಯಾಗಿ ಮಿಂಚಬೇಕು ಅಂತ ಏನೇನೋ ಸರ್ಕಸ್ ಮಾಡಿದ್ರು. ಕೊನೆಗೂ ಹೊಸ ಪಟ್ಟಿ ಸಿದ್ಧಗೊಂಡಿದೆ. ಹೊಸ ಪಟ್ಟಿಯಲ್ಲಿ ಜಾತಿವಾರು, ವರ್ಗವಾರು, ಯುವ ಶಾಸಕರು ಎಲ್ಲದರ ಜೊತೆಗೆ ಮುಂದಿನ 20 ವರ್ಷ ಕಾಂಗ್ರೆಸ್ ಪರವಾಗಿ ಕೆಲಸ ಯಾರು ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಹಾಕ್ಕೊಂಡು 2ನೇ ಅಂತಿಮ ಪಟ್ಟಿ ರೆಡಿ ಮಾಡಲಾಗಿತ್ತು. ಅದರಲ್ಲಿ ಬಹುತೇಕರು ಹೊಸಬರು. ಶಿವ ಸಂಪುಟ 2.0 13 ಮಂದಿ ಹೊಸಬರು. ಮೊದಲ ಬಾರಿಗೆ ಮಂತ್ರಿಯಾದ್ರೂ 7 ಮಂದಿ. ಸಂಪುಟ ಯುವ ಸಂಪುಟ ಆಗಿರಬೇಕು. ಸಂಪುಟದಲ್ಲಿ ಯುವಕರಿಗೆ ಆದ್ಯತೆ ನೀಡಬೇಕು. ಇದು ಸಿಎಂ ಡಿಕೆ ಶಿವಕುಮಾರ್ ಅಭಿಮತವಾಗಿತ್ತು. ರಾಹುಲ್ ಗಾಂಧಿ ಕೂಡ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಇದೇ ಮಾತನ್ನ ಆಡುತ್ತಿದ್ದರು. ಈಗ ಆ ಮಾತಿಗೆ ತಕ್ಕಂತೆ ಹೊಸ ಮುಖಗಳಿಗೆ ಮಂತ್ರಿ ಸ್ಥಾನ ನೀಡಲಾಗಿದೆ. ಇದರಲ್ಲಿ ಕೆಲವರು ಮೊದಲ ಬಾರಿಗೆ ಕ್ಯಾಬಿನೆಟ್ನಲ್ಲಿ ಸೇರ್ಕೊಂಡಿದ್ದು ಫುಲ್ ಖುಷಿಯಾಗಿದ್ದಾರೆ.
ಮಾಯಕೊಂಡ ಶಾಸಕ ಕೆಎಸ್ ಬಸವಂತಪ್ಪ, ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ, ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್, ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್, ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ, ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ, ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಇದೇ ಮೊದಲ ಬಾರಿಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. 33 ಮಂದಿಯಲ್ಲಿ 8 ಮಂದಿ ಮೊದಲ ಬಾರಿಗೆ ಸಚಿವರು. 2026ರ ಜುಲೈ 3ರಂದು ಹೊಸ ಕ್ಯಾಬಿನೆಟ್ ರಚನೆಯಾಗಿತ್ತು. ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ್ದರು. ಸಿಎಂ ಸೇರಿದ ಹಾಗೆ 13 ಮಂದಿ ಅವತ್ತು ಲೋಕಭವನದಲ್ಲಿ ರಾಜ್ಯಪಾಲರಿಂದ ಪ್ರತಿಜ್ಞಾವಿಧಿ ಸ್ವೀಕರಿಸಿದ್ದರು. ಆಗ ಡಿಕೆ ಕ್ಯಾಬಿನೆಟ್ ಸೇರ್ಪಡೆಯಾದ ಹೊಸ ಮುಖ ಅಂದ್ರೆ ಅದು ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಮಾತ್ರ. ನಗರಾಭಿವೃದ್ಧಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಇನ್ನಷ್ಟು ಹೊಸ ಮುಖಗಳಿಗೆ ಆದ್ಯತೆ ನೀಡಬೇಕು ಅನ್ನೋ ಕೂಗು ಜಾಸ್ತಿ ಆಗಿತ್ತು. ಸಿಎಂ ಡಿಕೆ ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ಕೂಡ ಇದನ್ನೇ ಪ್ರಸ್ತಾಪಿಸಿದ್ದರು. ಇದೇ ಕಾರಣಕ್ಕಾಗಿ 2ನೇ ಲಿಸ್ಟ್ನಲ್ಲಿ ಬರೋಬ್ಬರಿ 8 ಮಂದಿ ಹೊಸಬರಿಗೆ ಆದ್ಯತೆ ನೀಡಲಾಗಿದೆ. ಮೊದಲ ಲಿಸ್ಟ್ನಲ್ಲಿ ಯತೀಂದ್ರ ಸೇರಿದ ಹಾಗೆ 2ನೇ ಲಿಸ್ಟ್ನಲ್ಲಿ 8 ಮಂದಿ ಇದ್ದು 33 ಮಂದಿಯಲ್ಲಿ ಒಟ್ಟು 9 ಮಂದಿ ಮೊದಲ ಬಾರಿಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸಚಿವ ಸ್ಥಾನ ಸಿಕ್ಕಿರುವುದಕ್ಕೆ ನೂತನ ಸಚಿವರ ಬೆಂಬಲಿಗರು ಖುಷಿಯಾಗಿದ್ದಾರೆ. ಬಾಗಲಕೋಟೆಯಲ್ಲಿ ವಿಜಯಾನಂದ ಕಾಶಪ್ಪನವರ್ ಅವರ ಬೆಂಬಲಿಗರು ರಸ್ತೆಯಲ್ಲಿ ಪಟಾಕಿ ಹಚ್ಚಿ ಸಂಭ್ರಮಿಸಿದ್ದಾರೆ. ಚಿತ್ರದುರ್ಗದಲ್ಲಿ ರಘುಮೂರ್ತಿ ಬೆಂಬಲಿಗರು ಕೂಡ ರಸ್ತೆಯಲ್ಲಿ ಪಟಾಕಿ ಹಚ್ಚಿ ರಘುಮೂರ್ತಿ ಪರ ಘೋಷಣೆ ಕೂಗಿದ್ದಾರೆ. ಇನ್ನೂ ತಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಪ್ರತಿಕ್ರಿಯಿಸಿರುವ ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಯಾವುದೇ ಖಾತೆ ಕೊಟ್ಟರೂ ನಿಭಾಯಿಸ್ತೇನೆ ಎಂದಿದ್ದಾರೆ. ಈ ಪಟ್ಟಿಯಲ್ಲಿ ಇಬ್ಬರನ್ನ ಅವಕಾಶ ಸಿಕ್ಕಿದೆ. 3 ಜನ ಸಚಿವರನ್ನು ಹಿಂದಿನ ಸರ್ಕಾರದಲ್ಲಿ 2 ಇದ್ದರು, ಈಗ 3 ಜನ ಆಗಿದ್ದೇವೆ. ಸೊ ಸಾಮಾಜಿಕ ನ್ಯಾಯ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ನಮ್ಮ ಪಕ್ಷ ಎಲ್ಲ ಜಾತಿ ಜನಾಂಗದ ವರ್ಗದ ಜನರಿಗೆ ಅವಕಾಶ ಮಾಡಿಕೊಟ್ಟಿದೆ. ಹಾಗೆ ಮುಸಲ್ಮಾನರಿಗೂ ಅವಕಾಶ ಮಾಡಿಕೊಟ್ಟಿದೆ. ಅಲ್ಪಸಂಖ್ಯಾತರು ಜಾರ್ಜ್ ಸಾಹೇಬರು ಸೇರಿ 4 ಜನ ಈಗ ಸಂಪುಟದಲ್ಲಿ ಇರ್ತೇವೆ. ಸೊ ಕಾಂಗ್ರೆಸ್ ಪಕ್ಷದಿಂದಾನೇ ಸಾಧ್ಯ ಅಂತ ನಾನು ಹೇಳಕ್ ಬಯಸ್ತೇನೆ. ಸುಮಾರು ಯಂಗ್ಸ್ಟರ್ಸ್ಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಅಜಯ್ ಸಿಂಗ್ ತಮಗೆ ಮಂತ್ರಿಗಿರಿ ಸಿಕ್ಕಿದ್ದಕ್ಕೆ ಖುಷಿಯಾಗಿದ್ದು ಖಾತೆ ಬಗ್ಗೆ ಇನ್ನೂ ಚಿಂತನೆ ನಡೆಸಿಲ್ಲ. ಡಿಕೆ ಸಂಪುಟದಲ್ಲಿ ಕೆಲಸ ಮಾಡುವುದು ಖುಷಿ ತಂದಿದೆ ಎಂದಿದ್ದಾರೆ. ಎಲ್ಲ ಒಂದು ರೀತಿಯಿಂದ ನಾವು ಮಾಡಿರುವಂಥ ನಮ್ಮ ಕಾರ್ಯವೈಖರಿ, ನಾವು ಮಾಡಿರುವಂಥ ಒಂದು ಕೆಲಸ, ಹಿಂದೆ ಇರತಕ್ಕಂಥ ನಾನು ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ, ಚೀಫ್ ವಿಪ್ ಆಗಿ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಮಾಡಿರುವಂಥ ಒಂದು ಕೆಲಸವನ್ನು ಗಣನೆಯಲ್ಲಿಟ್ಟುಕೊಂಡು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೇನೆ. ಮೊದಲ ಬಾರಿಗೆ ಶಾಸಕರಾದ ಬಸವಂತಪ್ಪಗೆ ಮಂತ್ರಿ ಸ್ಥಾನ. ಮಾಯಕೊಂಡ ಶಾಸಕ ಬಸವಂತಪ್ಪಗೆ ಮಂತ್ರಿ ಸ್ಥಾನ ಸಿಕ್ಕಿದೆ. 2023ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಶಾಸಕರಾಗಿದ್ದ ಬಸವಂತಪ್ಪ ಅವರು ಸಚಿವ ಸ್ಥಾನಕ್ಕಾಗಿ ಅಷ್ಟೇನೂ ಲಾಬಿ ನಡೆಸಿರಲಿಲ್ಲ. ಮೊದಲ ಬಾರಿಗೆ ಶಾಸಕರಾದವರಿಗೆ ಅವಕಾಶ ಸಿಗೋದೇ ಇಲ್ಲ ಅಂತ ಎಲ್ಲರ ಅಭಿಪ್ರಾಯ ಇತ್ತು. ಆದರೆ ಆ ಅಭಿಪ್ರಾಯವನ್ನ ಉಲ್ಟಾ ಮಾಡಿರೋ ಹೈಕಮಾಂಡ್ ಬಸವಂತಪ್ಪಗೆ ಸ್ಥಾನ ನೀಡಿದೆ. ಈ ಖುಷಿನ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ಶಾಸಕನಾಗಿದ್ದೇನೆ ಅಂದ್ರೆ ನನ್ನ ಕ್ಷೇತ್ರ ಜನರು ಆಯ್ಕೆ ಮಾಡಿದಕ್ಕೋಸ್ಕರ ಇವತ್ತು ನಾನು ಶಾಸಕ ಇದೆ. ಆ ಶಾಸಕ ಆದ್ಮೇಲೆ ನನಗೆ ಸಚಿವನನ್ನು ಮಾಡಲಿಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡೋದ್ರಿಂದ ಅದು ಎಲ್ಲವೂ ಈ ಒಂದು ಶ್ರೇಯಸ್ಸು ನನ್ನ ಕ್ಷೇತ್ರದ ಮತದಾರಿ ಸಲ್ತಕ್ಕಂಥದ್ದಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇ ರಾಹುಲ್ ಗಾಂಧಿ ಅವರ ಒಂದು ದೂರದೃಷ್ಟಿ ಕನಸೇನಿತ್ತಲ್ಲ, ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಅವರ ಒಂದು ದೂರದೃಷ್ಟಿಯ ಕನಸಿನಿಂದ ಈ ರಾಜ್ಯದಲ್ಲಿ ಏನಾದರೂ ಒಂದು ಹೊಸ ಒಂದು ಆವಿಷ್ಕಾರವನ್ನು ಮಾಡಬೇಕು ಅಂತಕ್ಕಂಥ ಒಂದು ಮುಂದಾಲೋಚನೆ ಇಟ್ಕೊಂಡು ಇವತ್ತು ಅಂತ ಹೊಸ ಮಕ್ಕಳಿಗೆ ಸಹ ಅವಕಾಶ ಮಾಡಿಕೊಟ್ಟರೆ ನಮ್ಮ ನಾಯಕರು. ಅರಸೀಕೆರೆ ಕ್ಷೇತ್ರದ ಶಾಸಕ ಕೆಎಂ ಶಿವಲಿಂಗೇಗೌಡರಿಗೆ ಕೊನೆಗೂ ಸಚಿವ ಸ್ಥಾನ ಒಲಿದಿದೆ. ಮೊದಲಿಂದಾನೂ ಮಂತ್ರಿಗಿರಿಗಾಗಿ ಲಾಬಿ ನಡೆಸಿದ್ದ ಶಿವಲಿಂಗೇಗೌಡ ಕೊನೆಗೂ ಮಂತ್ರಿ ಪದವಿ ಪಡೆದುಕೊಳ್ಳುವಲ್ಲಿ ಸಫಲರಾಗಿದ್ದಾರೆ. ಏನು ಫೋರ್ಸ್ ಇಲ್ಲ, ಯಾವ ಫೋರ್ಸು ಇಲ್ಲ, ಏನಿಲ್ಲ, ಕೊಡಬೇಕಾದಂತವರಿಗೆ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಕಳ್ಕೊಂಡಿದ್ದವರಿಗೆ ಸಿಕ್ತು ಸಚಿವ ಸ್ಥಾನ. ಸಿದ್ದರಾಮಯ್ಯ ಸಂಪುಟದಲ್ಲಿ ಕೆಲವರು ಸಚಿವ ಸ್ಥಾನ ಪಡ್ಕೊಂಡು ನಂತರ ಕಾರಣಾಂತರಗಳಿಂದ ರಾಜೀನಾಮೆ ನೀಡಿದ್ದರು. ಮಾಜಿ ಸಚಿವರಾಗಿದ್ದ ಅವರಿಗೆ ಈ ಬಾರಿ ಮಂತ್ರಿ ಸ್ಥಾನ ಸಿಗುತ್ತೋ ಸಿಗಲ್ವೋ ಅನ್ನೋ ಅನುಮಾನ ಇತ್ತು. ಇಷ್ಟೇ ಅಲ್ಲದೆ ಸಿದ್ದರಾಮಯ್ಯ ಸಂಪುಟಕ್ಕೂ ಮೊದಲು ಕೆಲವರು ಮಂತ್ರಿಗಳಾಗಿದ್ದು ಮತ್ತೊಮ್ಮೆ ಸಂಪುಟ ಸೇರಲು ಪ್ರಯತ್ನ ಪಡ್ತಾ ಇದ್ರು. ಈಗ ಅಂಥವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಬಳ್ಳಾರಿ ಗ್ರಾಮಾಂತರ ಶಾಸಕ ಬಿ ನಾಗೇಂದ್ರ, ಚಾಮರಾಜನಗರ ಶಾಸಕ ಸಿ ಪುಟ್ರಂಗ್ ಶೆಟ್ಟಿಗೆ ಮಂತ್ರಿ ಭಾಗ್ಯ. ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿ ನಾಗೇಂದ್ರ ಅವರಿಗೆ
ಕಾಂಗ್ರೆಸ್ ಸರ್ಕಾರದಲ್ಲಿ 2ನೇ ಬಾರಿಗೆ ಅವಕಾಶ ಸಿಕ್ಕಿದೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವರು ಪರಿಶಿಷ್ಟ ಪಂಗಡಗಳ ಕಲ್ಯಾಣ, ಯುವಜನ ಮತ್ತು ಕ್ರೀಡಾ ಖಾತೆ ಸಚಿವರಾಗಿದ್ದರು. ವಾಲ್ಮೀಕಿ ನಿಗಮದಲ್ಲಿನ ಬಹುಕೋಟಿ ಹಗರಣದಲ್ಲಿ ಅವರ ಹೆಸರು ಕೇಳಿಬಂದಿದ್ದರಿಂದ 2024 ಜೂನ್ 6ರಂದು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ಈಗ ನಾಗೇಂದ್ರಗೆ ಸಚಿವ ಸ್ಥಾನ ಒಲಿದು ಬಂದಿದೆ. ಇದರ ಜೊತೆಗೆ ಚಾಮರಾಜನಗರ ಶಾಸಕ ಪುಟ್ಟರಂಗ ಶೆಟ್ಟಿಗೂ ಅವಕಾಶ ನೀಡಲಾಗಿದೆ. ಡಿಕೆ ಸಂಪುಟದಲ್ಲಿ ಹಳಬರಿಗೆ ಕೊಕ್ ನೀಡಲಾಗಿದೆ. ಸಾಕಷ್ಟು ಹಳಬರನ್ನ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಹೊಸಬರಿಗೆ ಅವಕಾಶ ನೀಡಲಾಗಿದೆ. ಇದು ಮಂತ್ರಿ ಸ್ಥಾನ ಕಳೆದುಕೊಂಡವರಲ್ಲಿ ಅಸಮಾಧಾನ ಹೆಚ್ಚಿಸಿದೆ. ಅಸಮಾಧಾನ ಜಾಸ್ತಿ ಆಗಿದ್ದರೂ ಕೂಡ ಹೊಸಬರನ್ನ ಆಯ್ಕೆ ಮಾಡಿ ಹೊಸ ಸಂದೇಶ ರವಾನಿಸಿದೆ ಹೈಕಮಾಂಡ್. ಹೊಸಬರನ್ನ ಆಯ್ಕೆ ಮಾಡಿರೋ ಹೈಕಮಾಂಡ್ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಲು ನಿರ್ಧಾರ ಕೈಗೊಂಡಿದೆ. ಕಾಂಗ್ರೆಸ್ನತ್ತ ಯುವಕರನ್ನ ಸೆಳೆಯೋ ಪ್ರಯತ್ನ ಮಾಡಿದೆ. 2028ರ ಚುನಾವಣೆಯನ್ನೇ ಹೈಕಮಾಂಡ್ ಟಾರ್ಗೆಟ್ ಮಾಡಿದ್ದು ಸಿದ್ದು ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗದ ಅಸಮಾಧಾನಿತರನ್ನ ಸಮಾಧಾನಪಡಿಸಿದೆ. ಮಂತ್ರಿಗಳ ಪ್ರಭಾವಕ್ಕೆ ತಲೆಕೆಡಿಸಿಕೊಳ್ಳಲ್ಲ ಎಂಬ ಸಂದೇಶ ರವಾನಿಸಿದೆ. ರಾಜ್ಭವನ್ ಹೋಗ್ತಾ ಇದ್ದೀನಿ, ಲಿಸ್ಟ್ ನ ಕಳ್ಸಿಕೊಟ್ಟಿದ್ದೀನಿ. ಅರ್ಥ ಆಯ್ತಾ? ಜಾಸ್ತಿ ಜನ ಶಾಸಕರಿದ್ದಾರೆ, ಎಲ್ಲ ಬಹಳ ಜನ ಹರ್ರಿದ್ದಾರೆ. ನಾನು ಇಲ್ಲ ಅಂತ ಹೇಳುದಿಲ್ಲ. ಪಕ್ಷ ಕೆಲವು ಸಂದರ್ಭದಲ್ಲಿ ತೀರ್ಮಾನ ಮಾಡ್ತಾರೆ. ಈಗ ನನ್ನನ್ನು ಕೂಡ 2004ರಲ್ಲಿ ಮಂತ್ರಿಗಿರಿ ನನ್ನೇ ತಗೊಳ್ಳಿಲ್ಲ. ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲೂ ನನ್ನ ಸ್ಟಾರ್ಟಿಂಗ್ ಅಲ್ಲಿ ತೆಗೆದುಕೊಂಡಿರ್ಲಿಲ್ಲ. ನಾವು ತಾಳ್ಮೆಯಿಂದ ಇದ್ದದಕ್ಕೆ ಈ ಸ್ಥಾನದಲ್ಲಿ ನಾನು ಕೂತಿದ್ದೀನಿ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ತಾಳ್ಮೆಯಿಂದ ಇರಬೇಕು. ಎಲ್ಲರಿಗೂ ಒಂದಲ್ಲ ಒಂದು ಅವಕಾಶಗಳು ನಾವು ಕ್ರಿಯೇಟ್ ಮಾಡ್ತೀವಿ. ದಯವಿಟ್ಟು ತಾಳ್ಮೆಯಿಂದ ಎಲ್ಲರೂ ಇರಬೇಕು. ಏನೇ ಇರಲಿ, ಶಿವ ಸಂಪುಟ ಭರ್ತಿಯಾಗಿದೆ. ಹೊಸಬರು ಮತ್ತು ಹಳಬರ ಮಿಶ್ರಣ ಈ ಸಂಪುಟದಲ್ಲಿದೆ. ಉಳಿದ 2 ವರ್ಷಗಳನ್ನ ಡಿಕೆ ಶಿವಕುಮಾರ್ ಈ ತಂಡದೊಂದಿಗೆ ಕಳೆಯಬೇಕಿದೆ. ಜನರು ಇಟ್ಟಿರೋ ನಿರೀಕ್ಷೆಗಳನ್ನ ತಲುಪಬೇಕಿದೆ. ಜನರ ನಿರೀಕ್ಷೆಗಳನ್ನ ಈ ಸಂಪುಟ ತಲುಪಿದ್ರೆ ಮಾತ್ರ ಟಾರ್ಗೆಟ್ 2028 ಯಶಸ್ವಿಯಾಗಲಿದೆ.